ಅಂಕ ಸಾಂಸ್ಕೃತಿಕ ಸಂಸ್ಥೆ ಬೆಂಗಳೂರು ಮತ್ತು ಚಿರಂತ ಕಲ್ಚರಲ್ ಟ್ರಸ್ಟ್ ಬೆಂಗಳೂರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಬೆಂಗಳೂರಿನ ಕಲಾಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರಿಗೆ ಹಾಡಿನ ಅಣತೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ 2026 ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರು ನೆರವೇರಿಸಿದರು. ಅಧ್ಯಕ್ಷತೆಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ್ ಬಿಳಿಮಲೆ ವಹಿಸಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗೊಲ್ಲಹಳ್ಳಿ ಶಿವಪ್ರಸಾದ್ ಅಧ್ಯಕ್ಷರು, ಕರ್ನಾಟಕ ಜಾನಪದ ಅಕಾಡೆಮಿ, ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಖ್ಯಾತ ಜನಪದ ಗಾಯಕರು, ಅಶೋಕ್ ಎಂಚಲವಾದಿ ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಡಾಕ್ಟರ್ ಹುಲಿಕುಂಟೆ ಮೂರ್ತಿ ಸದಸ್ಯರು ಜಾನಪದ ಅಕಾಡೆಮಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಇನ್ನು ಈ ವಿಶೇಷ ಕಾರ್ಯಕ್ರಮದಲ್ಲಿ ಹಲವು ಸಾಧಕರನ್ನು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ದಲಿತೋದ್ಧಾರದ ಕನಸಿನ ಸಾಕಾರಕ್ಕಾಗಿ ಜಾತಿ, ಮತ, ಧರ್ಮ, ಪಂಥಗಳ ಭೇದ ಭಾವಗಳಿಲ್ಲದ ಸಮ ಸಮಾಜ ನಿರ್ಮಾಣದ ಚಿಂತನೆಯನ್ನು ಸರ್ವಹೃದಯಲ್ಲಿ ಬಿತ್ತಿ ಸರ್ವೋದಯದ ಆಶಯ ಈಡೇರಿಕೆಗೆ ಮುಂದಡಿ ಇಡಲು ತೀರ್ಮಾನಿಸಿರುವ ಅಂಕ ಸಾಂಸ್ಕೃತಿಕ ಸಂಸ್ಥೆ ಮತ್ತು ಚಿರಂತ ಟ್ರಸ್ಟ್ ಆ ದಿಸೆಯಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮಗಳ ಆಯೋಜನೆ, ಸಂಘಟನೆಯತ್ತ ಸದಾ ಚಿತ್ತ ಹರಿಸುವುದನ್ನು ಸಾಮಾಜಿಕ ಜವಾಬ್ದಾರಿ ಎಂದು ಭಾವಿಸಿ ಮುನ್ನಡೆಯುತ್ತಿದೆ. ಮಹಾತ್ಮ ಜ್ಯೋತಿಬಾ ಫುಲೆ ಪ್ರಶಸ್ತಿ ಡಾಕ್ಟರ್ ರತ್ತಿ ಇ ರಾವ್ ಮೈಸೂರು. ಶಾಹು ಮಹಾರಾಜ್ ಪ್ರಶಸ್ತಿ ಡಾಕ್ಟರ್ ಸಿದ್ದನಗೌಡ ಪಾಟೀಲ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಎನ್ ವೆಂಕಟೇಶ್ ಕೋಲಾರ. ಆರ್ ಗೋಪಾಲಸ್ವಾಮಿ ಅಯ್ಯರ್ ಪ್ರಶಸ್ತಿ ಮಾವಳ್ಳಿ ಶಂಕರ್ ಎಸ್ ಬೆಂಗಳೂರು. ಕುದ್ಮಲ್ ರಂಗರಾವ್ ಪ್ರಶಸ್ತಿ ಲಕ್ಷ್ಮೀಪತಿ ಕೋಲಾರ. ಮಿರ್ಜಾ ಇಸ್ಮಾಯಿಲ್ ಪ್ರಶಸ್ತಿ ಡಾಕ್ಟರ್ ಮಂಜುನಾಥ ಎಂ ಅದ್ದೆ. ಅಕ್ಷರದವ್ವ ಸಾವಿತ್ರಿ ಬಾಪುಲೆ ಮತ್ತು ಫಾತಿಮಾ ಶೇಖ್ ಪ್ರಶಸ್ತಿ ಕೆವಿ ನೇತ್ರಾವತಿ ಗೌರಿಬಿದನೂರು. ಸಿದ್ದಪ್ಪ ಕಂಬಳಿ ಪ್ರಶಸ್ತಿ ಮಂಜುನಾಥ್ ಎಸ್ ಬೆಂಗಳೂರು. ತಲಕಾಡು ರಂಗೇಗೌಡ ಪ್ರಶಸ್ತಿ ಡಾಕ್ಟರ್ ಡಿಆರ್ ದೇವರಾಜ್ ಗೌರಿಬಿದನೂರು. ಖಾರಾ ಖಾನಿಸ್ ಪ್ರಶಸ್ತಿ ಡಾಕ್ಟರ್ ಟಿಎಚ್ ಲವಕುಮಾರ್ ಬೆಂಗಳೂರು ಗ್ರಾಮಾಂತರ. ಅಂಕ ಸಾಂಸ್ಕೃತಿಕ ಸಂಸ್ಥೆ ಮತ್ತು ಚಿರಂತ್ ಕಲ್ಚರಲ್ ಅಸೋಸಿಯೇಷನ್ ಅವರು ಒಟ್ಟಿಗೆ ಸೇರಿ ಒಂದು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಕಲಾಗ್ರಾಮದಲ್ಲಿ ಆಯೋಜಿಸಿದ್ದಾರೆ. ಮುಖ್ಯವಾಗಿ ಅಂಬೇಡ್ಕರ್ ಅವರನ್ನು ಕವನಗಳ ಮೂಲಕ ಮರುಸೃಷ್ಟಿಸಿ ಅದನ್ನು ಜನಗಳಿಗೆ ದಾಟಿಸುವ ಕೆಲಸ. ಹಾಡುಗಳಲ್ಲಿ ಅಂಬೇಡ್ಕರ್ ಮರುಸೃಷ್ಟಿಯಾದಾಗ, ಪ್ರತ್ಯಕ್ಷವಾದಾಗ ಅಂಬೇಡ್ಕರ್ ಕುರಿತಾಗಿ ನಮಗೆ ಬೇರೆ ಬಗೆಯ ಒಂದು ಅಭಿಪ್ರಾಯ ಮೂಡುವುದಕ್ಕೆ ಕೂಡ ಸಾಧ್ಯ ಆಗಿದೆ. ಅದರ ಜೊತೆಗೆ ಅಂಬೇಡ್ಕರ್ ವಾದವನ್ನು ಹಿಡ್ಕೊಂಡು ಅದನ್ನು ಪಸರಿಸುವ ಕೆಲಸ ಮಾಡಿದ ಅನೇಕ ವಿದ್ವಾಂಸರಿಗೆ ಅಭಿನಂದನೆ ಮತ್ತು ಸನ್ಮಾನವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದೆ. ಈ ಒಟ್ಟು ಕಾರ್ಯಕ್ರಮ ಬಹಳ ಮುಖ್ಯ. ಯಾಕೆ ಅಂತಂದರೆ ಅಂಬೇಡ್ಕರ್ ಹಿಂದೆಂದಿಗಿಂತಲೂ ಇವತ್ತು ತುಂಬ ಪ್ರಸ್ತುತವಾಗಿದ್ದಾರೆ. ಇವತ್ತು ಅಂಬೇಡ್ಕರ್ ತಂದಂಥ ಅಥವಾ ಅಂಬೇಡ್ಕರ್ ನೇತೃತ್ವದಲ್ಲಿ ಸಿದ್ಧಗೊಂಡಂಥ ಸಂವಿಧಾನ ಅಪ್ರಸ್ತುತವಾಗ್ತಾ ಇದೆ. SIR ಮೂಲಕ ಕೇಂದ್ರ ಸರ್ಕಾರ ಮತದಾನವನ್ನೇ ಅಪ್ರಸ್ತುತಗೊಳಿಸ್ತಾ ಇದೆ ಮತ್ತು ಸಂವಿಧಾನ ಯಾವ ಉದ್ದೇಶದಿಂದ ಸೃಷ್ಟಿಯಾಯಿತೋ ಆ ಉದ್ದೇಶಕ್ಕೆ ವಿರುದ್ಧವಾಗಿ ದೇಶ ನಡೆಯುವ ಹಾಗೆ ಸಂವಿಧಾನೇತರ ಶಕ್ತಿಗಳು ಮಾಡ್ತಾ ಇರುವಾಗ ಅಂಬೇಡ್ಕರ್ ಅವರನ್ನು ನಾವು ಮತ್ತೆ ಸ್ಮರಿಸಿಕೊಳ್ಳುವುದು, ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯುವುದು ಮತ್ತು ಸಂವಿಧಾನವನ್ನು ಗಟ್ಟಿಗೊಳಿಸುವುದು ನಾವೆಲ್ಲರೂ ಕೂಡ ಮಾಡಬೇಕಾದಂಥ ಕೆಲಸ. ಈ ಕೆಲಸ ಇವತ್ತು ಕಲಾಗ್ರಾಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿರುವುದಕ್ಕೆ ಅದರ ಸಂಘಟಕರಿಗೆ ನನ್ನ ಅಭಿನಂದನೆಗಳು ಮತ್ತು ನಾಡಿನ ಎಲ್ಲ ಕಡೆ ಕೂಡ ಇಂಥ ಕೆಲಸಗಳಾಗಬೇಕು ಅಂತ ನಾನು ವೈಯಕ್ತಿಕವಾಗಿ ಬಯಸ್ತೇನೆ. ಅಂಕ ಸಾಂಸ್ಕೃತಿಕ ಸಂಸ್ಥೆ ಮತ್ತು ಚಿರಂತ ಕಲ್ಚರಲ್ ಟ್ರಸ್ಟ್ ಇವೆರಡೂ ಸೇರಿ ಒಂದು ವಿಭಿನ್ನವಾದ ಆಲೋಚನಾ ಕ್ರಮದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಅದಕ್ಕೆ ಅವರಿಬ್ಬರಿಗೂ ಕೂಡ, ಅವೆರಡು ಸಂಸ್ಥೆಗಳಿಗೂ ಕೂಡ ಅಭಿನಂದನೆಗಳನ್ನು ಹೇಳಬೇಕು. ಇಲ್ಲಿರುವ ಮುಖ್ಯ ಸಂದೇಶ ಏನು? ಈ ಸಮಾಜದಲ್ಲಿ
ತುಳಿತಕ್ಕೆ ಒಳಗಾಗಿದ್ದಂತಹ ಅವಕಾಶ ವಂಚಿತರಾಗಿದ್ದಂತಹ ದಲಿತ ಸಮುದಾಯದ ಜನರನ್ನು ಸ್ವಾತಂತ್ರ್ಯ ಬರುವುದಕ್ಕೆ ಮೊದಲಿಂದಲೂ ಮೇಲೆತ್ತುವುದಕ್ಕೆ ಸಹಾಯ ನೀಡಿದಂತಹ ಆ ರೀತಿಯಾದ ಒಂದು ಉದಾರವಾದಿ ಮನೋಭಾವದಿಂದ ವರ್ತಿಸಿದಂತಹ ಮಹಾನುಭಾವರ ಹೆಸರನ್ನು ಅದನ್ನು ಗೌರವಿಸುತ್ತಾ ಅವರನ್ನು ಸ್ಮರಿಸುತ್ತಾ ಅವರ ಹೆಸರಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಆ ಮುಖಾಂತರ ಒಳಗೊಳ್ಳುವ ರಾಜಕೀಯ ಅಂದರೆ ಏನು? ದಲಿತರ ಬಿಡುಗಡೆಗೆ ಹೋರಾಡಬೇಕಾಗಿರೋದು ಒಂದು ಅನಿವಾರ್ಯವಾದ ಸತ್ಯ. ಆದರೆ ಆ ಹಾದಿಯಲ್ಲಿ ದಲಿತೇತರರು ಕೂಡ ದಲಿತರ ವಿಮೋಚನೆಗೆ, ಅವರ ಏಳಿಗೆಗೆ ನೆರವು ನೀಡಿದ್ರಲ್ಲ, ಆ ಮನೋಭಾವವನ್ನು ಕೂಡ ನಾವು ಬಹಳ ಸಂತೋಷದಿಂದ ಸ್ವಾಗತಿಸಬೇಕು ಮತ್ತು ಸ್ಮರಿಸಬೇಕು. ಆ ವಿಧಾನದಲ್ಲಿ ಇವತ್ತು 10 ಜನ ಬಹಳ ದೊಡ್ಡ ಸಾಧಕರಿಗೆ, ಕರ್ನಾಟಕದ ಸಾಧಕರಿಗೆ 10 ಹಿರಿಯ ಹೆಸರುಗಳ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಆ ಮುಖಾಂತರವಾಗಿ ಸಮಾಜ ಸೇವೆಗೆ ಅವರು ಕೊಟ್ಟ ಕೊಡುಗೆಯನ್ನು ಸ್ಮರಿಸ್ತಾ ಇದ್ದಾರೆ. ಇದು ಈ ರೀತಿಯಾಗಿರುವಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚು ನಡೆದು ಪರಸ್ಪರ ಬಾಂಧವ್ಯ ಅನ್ನೋದು ಬೆರೆತು ಈ ಏನು ವಿಂಗಡಣೆ ಇದೆ ದಲಿತರು ಮತ್ತು ದಲಿತೇತರರ ನಡುವೆ ಆ ವಿಂಗಡಣೆ ಹೋಗಬೇಕು ಮತ್ತು ಈ ಜಾತಿ ವ್ಯವಸ್ಥೆ ಅನ್ನೋದು ತೊಲಗಬೇಕು ಅನ್ನೋದು ಆಶಯ ಈ ಕಾರ್ಯಕ್ರಮದ ಹಿಂದಿದೆ. ಅಂಕ ಸಾಂಸ್ಕೃತಿಕ ಸಂಸ್ಥೆ ಮತ್ತು ಚಿರಂತ ಕಲ್ಚರಲ್ ಟ್ರಸ್ಟ್ನ ವತಿಯಿಂದ ಇವತ್ತು ಅಂಬೇಡ್ಕರ್ ಅವರ ಸ್ಮರಣೆಯನ್ನು ಮತ್ತು ಸಾಮಾಜಿಕವಾಗಿ ಅಸ್ಪೃಶ್ಯತೆಯ ನಿವಾರಣೆಗಾಗಿ, ಸಮಾಜದ ಜಾಗೃತಿಗಾಗಿ ದುಡಿದವರನ್ನು, ಚಳವಳಿಗಾರರನ್ನು ವಿಶಿಷ್ಟವಾಗಿ ಸ್ಮರಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ 2 ಸಂಸ್ಥೆಗಳು ಹಮ್ಮಿಕೊಂಡಿದ್ದಾವೆ. ಇದೊಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಯಾವುದೇ ಸಾಧಕರಾಗಲಿ, ಸಾಮಾಜಿಕ ಹೋರಾಟಗಾರರು, ಚಳವಳಿಗಾರರಾಗಲಿ ಅವರ ಸ್ಮರಣೆಗೆ 2 ಆಯಾಮಗಳಿರ್ತವೆ. ಒಂದು, ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು, ಅವ್ರು ಮಾಡಿರ್ತಕ್ಕಂಥ ಹೋರಾಟಗಳನ್ನು, ಅವ್ರು ಮಾಡಿರ್ತಕ್ಕಂಥ ಸಮಾಜಮುಖಿ ಚಿಂತನೆಗಳನ್ನು ಸ್ಮರಿಸಿಕೊಳ್ಳೋದು ಒಂದಾದರೆ, ಇನ್ನೊಂದು ಅವರ ಚಿಂತನೆಗಳು, ಅವರ ಹೋರಾಟಗಳು, ಅವರ ಆಲೋಚನೆಗಳು ಇವತ್ತಿನ ಕಾಲಕ್ಕೂ ಪ್ರಸ್ತುತ ಇದ್ದರೆ ಆ ಪ್ರಸ್ತುತವಾಗಿರ್ತಕ್ಕಂಥ ಚಿಂತನೆಗಳನ್ನು ಮುಂದಿನ ಜನ್ರೇಷನ್ನವರು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ, ಸಾಹು ಅವರಾಗಲಿ, ಫುಲೆ ಅವರಾಗಲಿ, ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯವರಾಗಲಿ, ಈ ಥರದ ಹಲವಾರು, ಆ ಕಾಲದ ಸಾವಿತ್ರಿಬಾಯಿ ಫುಲೆ ಅವರಾಗಲಿ, ಆ ಕಾಲದ ಸಾಮಾಜಿಕ ಸುಧಾರಕರ ಮತ್ತು ಕ್ರಾಂತಿಕಾರಿಗಳ ಚಿಂತನೆಗಳನ್ನು ಮುಂದಿನ ಜನ್ರೇಷನ್ಗೆ ತಲುಪಿಸೋ ಸಲುವಾಗಿ ಈ ಥರದ ಸ್ಮರಣೆಯ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇವತ್ತಿನ ಸಾಮಾಜಿಕ ಸಂದರ್ಭಕ್ಕೆ, ರಾಜಕೀಯ ಸಂದರ್ಭಕ್ಕೆ ಅವ್ರ ಚಿಂತನೆಗಳು ಎಷ್ಟು ಪೂರಕವಾಗಿದ್ದಾವೆ, ಅದನ್ನು ನಾವು ಹೇಗೆ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿದೆ. ಇದರ ಆಯೋಜಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಉದಯ ಸುದ್ದಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಡಾಕ್ಟರ್ ಸಬ್ನಳ್ಳಿ ರಾಜು, ಅಂಕ ಸಾಂಸ್ಕೃತಿಕ ಸಂಸ್ಥೆಯ ಕಾರ್ಯದರ್ಶಿ. ಕಳೆದ 2 ವರ್ಷಗಳಿಂದ ಅಂಬೇಡ್ಕರ್ ಅವರಿಗೆ ಹಾಡಿನ ಹಣತೆ ಎನ್ನುವ ಕಾರ್ಯಕ್ರಮ ಜೊತೆಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಿದ್ದೀವಿ. ಸುಮಾರು ವರ್ಷಗಳಿಂದ ನನ್ನ ತಲೆಯಲ್ಲಿ ಕೊರೆತಿದ್ದಂಥ ಒಂದು ವಿಚಾರವನ್ನು ಈ ಸಮುದಾಯಕ್ಕೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ. ಕಾರ್ಯಕ್ರಮದ ಉದ್ದೇಶನೇ ದಲಿತರಿಗಾಗಿ, ದಲಿತೇತರರು ಕೊಟ್ಟಿರುವಂಥ ಕೊಡುಗೆಯನ್ನು ನೆನೆಯುವಂಥದ್ದು ಮತ್ತು ಅವರ ಹೆಸರುಗಳಲ್ಲಿ ಬಸವಣ್ಣ ಆಗಲಿ, ಬುದ್ಧ ಆಗಲಿ, ಕುವೆಂಪು ಆಗಲಿ, ಕುದ್ಮಲ್ ರಂಗರಾವ್ ಆಗಲಿ, ತಲಕಾಡು ರಂಗೇಗೌಡರಾಗಲಿ, ಇವರು ಯಾರೂ ಕೂಡ ದಲಿತರಲ್ಲ, ಬಟ್ ದಲಿತರ ಪರವಾಗಿ ಹೆಚ್ಚೆಚ್ಚು ಕೆಲಸ ಮಾಡೋದಂಥವ್ರು. ಅಂಥವ್ರ ಹೆಸರಲ್ಲಿ ಯಾಕೆ ದಲಿತೇತರರಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಈ ಥರದ ಕೆಳವರ್ಗದ ಜನರಿಗೋಸ್ಕರ, ಕಷ್ಟದಲ್ಲಿರುವಂಥ ಜನರಿಗೋಸ್ಕರ ಸ್ಪಂದಿಸ್ತಕ್ಕಂಥ ಜನರನ್ನು ಗುರುತಿಸಿ ಒಂದು ವಾರ್ಷಿಕ ಪ್ರಶಸ್ತಿಯನ್ನು ಅವರ ಹೆಸರುಗಳಲ್ಲಿ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಕಳೆದ 27 ವರ್ಷಗಳಿಂದ ಅಂಕ ಸಾಂಸ್ಕೃತಿಕ ಸಂಸ್ಥೆ ಬೇರೆ ಬೇರೆ ಥರದ ಪುಸ್ತಕ ಪ್ರಕಟಣೆ ಇರ್ಬೋದು, ಜನಪದ ಇರ್ಬೋದು, ನಾಟಕ ಇರ್ಬೋದು, ಬೀದಿ ನಾಟಕ ಇರ್ಬೋದು, ಹೀಗೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆ. ಇದರಲ್ಲಿ ಇದೊಂದು ಕೂಡ ಒಂದು, ಈ ಒಂದು ಕಾರ್ಯಕ್ರಮ ಬಹಳ ವಿನೂತನವಾಗಿ ವಿಶೇಷವಾಗಿದೆ. 10 ಜನರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. 5,000 ನಗದು ಹಣ ಇರ್ತದೆ, ಪಲ್ಲ ಮತ್ತು ಒಂದು ನೆನಪಿನ ಕಾಣಿಕೆ ಮತ್ತು ಅವರ ಒಂದು ಅಭಿನಂದನಾ ಪತ್ರವನ್ನು ಒಳಗೊಂಡಂತೆ ಶಾಲು, ಹಾರ
ಇತ್ಯಾದಿಗಳನ್ನು ಕೊಟ್ಟು ಅಂದರೆ ಇದನ್ನು ಕೊಡೋದ್ರ ಜೊತೆಗೆ ಅವ್ರಿಗೆ ಇನ್ನಷ್ಟು ಈ ಸಮುದಾಯಗಳ ಬಗ್ಗೆ ಹೆಚ್ಚೆಚ್ಚು ಬರೀಲಿ, ಹೋರಾಡಲಿ, ಜೊತೆಗೆ ಕೆಲಸ ಮಾಡಲಿ ಎನ್ನುವ ಕಾರಣಕ್ಕಾಗಿ ಒಂದು 10 ಜನರನ್ನು ಈ ನಾಡಿನಲ್ಲಿ ಈ ಜನರಿಗೋಸ್ಕರ ದುಡಿತಕ್ಕಂಥ ಅವ್ರನ್ನ ಗುರುತಿಸಿ ಕೊಡ್ತಾ ಇದ್ದೀವಿ. ಇದರ ಕಮಿಟಿ ಅಧ್ಯಕ್ಷತೆಯನ್ನು ಮತ್ತು ಆಯ್ಕೆ ಸಮಿತಿ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಸರ್ ಇದ್ದರು. ಅವ್ರ ಜೊತೆ ರವಿ ಬಾಗಿ ಇರ್ಬೋದು, ರಾಜು ಮಳವಳ್ಳಿ ಇರ್ಬೋದು, ನಾವೆಲ್ಲರೂ ಕೂಡ ಇದ್ವಿ. ಹಿಂಗಾಗಿ ಭಾಳ ಮುಖ್ಯವಾದಂಥ ಸಿದ್ದಗೌಡ ಪಾಟೀಲ್ರಾಗಲಿ, ಮಾವಳ್ಳಿ ಶಂಕರ್ ಆಗಲಿ, ಆಮೇಲೆ ವೆಂಕಟೇಶ್ ಅವರಾಗಲಿ, ಇವರೆಲ್ಲರೂ ಕೂಡ ಇಂದ್ಲಿಂದನೂ ಕೂಡ ಈ ಜನಾಂಗಕ್ಕಾಗಿ ಕೆಲಸ ಮಾಡೋದಂಥವ್ರು. ಅವ್ರಿಗೆ ಈ ಸರಿ ಪ್ರಶಸ್ತಿ ಬಂದಿರೋದು ನಮ್ಮೆಲ್ಲರಿಗೂ ಕೂಡ ಖುಷಿ ತಂದಿದೆ, ಸಂತೋಷ ತಂದಿದೆ. ನಮಸ್ಕಾರ.